ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ಇದು ಕಲಿಯುಗ. ಇಲ್ಲಿ ಕೆಲವರು ಬಂಧಗಳಿಗೆ ಸಂಬಂಧಗಳಿಗೆ ಬೆಲೆ ಕೊಡದೆ ರಕ್ತ ಸಂಬಂಧಗಳನ್ನು ಕೂಡ ಮರೆತು ಹೋಗಿ ಕಾಮದಲ್ಲಿ ಕಣ್ಣು ಮುಚ್ಚಿಕೊಂಡು ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡು ಸಮಾಜವೇ ತಲೆ ತಗ್ಗಿಸುವಂತ ಕೆಲಸ ಮಾಡುತ್ತಿದ್ದಾರೆ. ಈಗ ನಾನು ಹೇಳುತ್ತಿರುವ ಈ ಸ್ಟೋರಿಯ ಬಗ್ಗೆ ಕೇಳಿದ್ರೆ ತಾಯಿ ಈ ರೀತಿನೂ ಕೂಡ ಇರ್ತಾಳ ಅಂತೇಳಿ ಆಶ್ಚರ್ಯರಾಗದಿರಲಾರಿರಿ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಹರಿಯಾಣದ ಕರ್ನಾಲ್ ಎಂಬ ಊರಿನಲ್ಲಿ ಮನೋಜ್ ಜಾಧವ್, ರೂಪವತಿ ಎಂಬ ದಂಪತಿಗಳು ಇರುತ್ತಾರೆ. ಇನ್ನು ಮನೋಜ್ ಒಂದು ಫ್ಯಾಕ್ಟರಿಯಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡಿದ್ರೆ, ರೂಪವತಿ ಅದೇ ಫ್ಯಾಕ್ಟರಿಯಲ್ಲಿ ಲೇಬರ್ ಆಗಿ ಕೆಲಸ ಮಾಡುತ್ತಾ ಬರೋ ಸಂಪಾದನೆಯಿಂದ ಇಬ್ಬರು ಕೂಡ ತಮ್ಮ ಕುಟುಂಬವನ್ನು ಪೋಷಿಸುತ್ತಿದ್ದರು. ಇನ್ನು ಇವರ ಅನ್ಯ ಸಂಸಾರದ ಗುರುತಿಗೆ ದೇವೇಂದರ್, ಧನ್ವೀಂದರ್ ಎಂಬ ಹುಡುಗರು ಕೂಡ ಹುಟ್ಟಿದ್ದರು. ಇದು ಹೀಗಿರುವಾಗ ದೊಡ್ಡ ಹುಡುಗ ಇಂಟರ್ವ್ಯೂ ನಲ್ಲಿ ಫೇಲ್ ಆಗಿದ್ದರಿಂದ ಅವನನ್ನ ಡೆಲ್ಲಿಯಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸಕ್ಕೆ ಸೇರಿಸಿದ್ರೆ, ಎರಡನೇ ಮಗ 10ನೇ ತರಗತಿಯನ್ನು ಓದುತ್ತಿರುತ್ತಾನೆ. ಇನ್ನು ಎಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತಿರುವ ಸಮಯದಲ್ಲಿ ರೂಪವತಿಗೆ ಇದ್ದಕ್ಕಿದ್ದ ಹಾಗೆ ಆರೋಗ್ಯ ಕ್ಷೀಣಿಸಿದ್ದರಿಂದ ಅವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುತ್ತಾರೆ. ಅವಳನ್ನು ಚೆಕ್ ಮಾಡಿದ ಡಾಕ್ಟರ್ಸ್ ಗಳು ರೂಪವತಿಗೆ ಸ್ಟಮಕ್ ಕ್ಯಾನ್ಸರ್ ಬಂದಿದೆ ಎಂದು, ಅದು ಫೈನಲ್ ಸ್ಟೇಜ್ ಅಲ್ಲಿ ಇದೆ, ಅವಳು ಬದುಕುವುದು ಕಷ್ಟ ಎಂದು ಹೇಳಿದ್ದರಿಂದ ಮನೋಜ್ಗೆ ಮತ್ತು ಆತನ ಮಕ್ಕಳಿಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತೆ. ಇನ್ನು ರೂಪವತಿ 3 ತಿಂಗಳಲ್ಲಿ ಮರಣ ಹೊಂದಿದ್ದರಿಂದ ಕುಟುಂಬ ಜವಾಬ್ದಾರಿಗಳೆಲ್ಲ 42 ವರ್ಷದ ಮನೋಜ್ ಮೇಲೆ ಬೀಳುತ್ತವೆ. ಹೀಗೆ ಮನೆ ಕೆಲಸ, ಅಡುಗೆ ಕೆಲಸ ಮಾಡುತ್ತಾ ಹೊರಗಡೆ ಕೆಲಸವನ್ನು ಕೂಡ ಮಾಡಲು ಸಾಧ್ಯವಾಗದೆ ಮನೋಜ್ 2ನೇ ಮದುವೆಯನ್ನ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾನೆ. ಇನ್ನು ಈ ರೀತಿಯಾಗಿ ಹುಡುಗಿಯನ್ನು ಹುಡುಕುವ ಸಮಯದಲ್ಲಿ ಮನೋಜ್ ಕೆಲಸ ಮಾಡುವ ಫ್ಯಾಕ್ಟರಿಯಲ್ಲಿ ರಚನಾ ಎಂಬ 30 ವರ್ಷದ ಲೇಡಿ ಕೆಲಸ ಮಾಡುತ್ತಿರುತ್ತಾಳೆ. ಇನ್ನು ಆಕೆಗೆ ಮದುವೆ ಆಗಿ ಕೆಲವು ವರ್ಷಗಳಲ್ಲೇ ಆಕೆ ಗಂಡನು ಆಕೆಯನ್ನ ಬಿಟ್ಟು ಹೋಗಿರುತ್ತಾನೆ. ಆದ್ದರಿಂದ ರಚನಾ ತನ್ನ ಕುಟುಂಬವನ್ನ ಪೋಷಿಸುವುದಕ್ಕೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ಜೀವನವನ್ನ ಸಾಗಿಸುತ್ತಿದ್ದಳು. ಆ ರೀತಿಯಾಗಿ ರಚನಾ ಪರಿಸ್ಥಿತಿ ತಿಳಿದುಕೊಂಡ ಮನೋಜ್, ನಾನು ನಿನ್ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ರಚನನ್ನ ಕೇಳಿದಾಗ ಅದಕ್ಕೆ ಅವಳು ಇಮಿಡಿಯೇಟ್ ಆಗಿ ಒಪ್ಪಿಕೊಳ್ಳುತ್ತಾಳೆ. ಆ ನಂತರ ಇವರಿಬ್ಬರು ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ಮನೋಜ್ ಮನೆಗೆ ಬರುತ್ತಾರೆ. ಇದು ಹೀಗಿರುವಾಗ ಕಾಲ ಕಳೆದಂತೆ ಮನೋಜ್ಗೆ ರಚನಾಳ ಬಗ್ಗೆ ಒಂದೊಂದೇ ವಿಷಯಗಳು ಗೊತ್ತಾಗುತ್ತಾ ಬರುತ್ತವೆ. ಪ್ರತಿದಿನ ರಚನಾ ಡ್ರಿಂಕ್ಸ್ ಮಾಡುತ್ತಾಳೆಂದು, ಅಷ್ಟೇ ಅಲ್ಲದೆ ಅವಳಿಗೆ ಕಾಮ ಕೋರಿಕೆಗಳು ಹೆಚ್ಚಾಗಿದ್ದಾವೆಂದು. ಇದರ ಕಾರಣದಿಂದಲೇ ಮನೋಜ್ ರಚನಾಳನ್ನ ತೃಪ್ತಿಪಡಿಸಲಾಗದೆ ಒದ್ದಾಡುತ್ತಿದ್ದನು. ಇದರಿಂದ ರಚನಾ ತಾನು ಕೆಲಸ ಮಾಡುತ್ತಿರುವ ಫ್ಯಾಕ್ಟರಿಯಲ್ಲಿ ತನ್ನ ಜೊತೆ ಕೆಲಸ ಮಾಡುತ್ತಿರುವ ಲೇಬರ್ ಜೊತೆ ಸಂಬಂಧವನ್ನು ಇಟ್ಟುಕೊಂಡು ತನ್ನ ಕೋರಿಕೆಯನ್ನು ತೀರಿಸಿಕೊಳ್ಳುತ್ತಿದ್ದಳು. ಇನ್ನು ಈ ವಿಷಯ ಗಂಡನಿಗೆ ಗೊತ್ತಾಗಿ ರಚನಾಳನ್ನ ಒಡೆದು ಬೈದು ವಾರ್ನಿಂಗ್ ಕೊಟ್ಟಿದ್ದರಿಂದ ಸ್ವಲ್ಪ ದಿನಗಳು ಸುಮ್ಮನಿದ್ರು. ಆನಂತರ ರಹಸ್ಯವಾಗಿ ತನ್ನ ಸಂಬಂಧವನ್ನ ಮುಂದುವರಿಸುವುದಕ್ಕೆ ಶುರು ಮಾಡ್ತಾಳೆ. ಇನ್ನು ಈ ಸಮಯದಲ್ಲಿಯೇ ಮನೋಜ್ ರಚನಾಳನ್ನ ಫ್ಯಾಕ್ಟರಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡಾಗ ಅಂದಿನಿಂದ ರಚನಾಳನ್ನ ಫ್ಯಾಕ್ಟರಿ ಕೆಲಸವನ್ನ ಬಿಡಿಸಿ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಇರು ಅಂತೇಳಿ ಮನೆಯಲ್ಲೇ ಬಿಟ್ಟಿದ್ದ. ಹೀಗೆ ರಚನಾ ಅಡುಗೆ ಕೆಲಸ, ಮನೆ ಕೆಲಸ ಮಾಡುತ್ತಾ ತನ್ನ ಗಂಡ ಮತ್ತು ಚಿಕ್ಕ ಮಗನನ್ನ ನೋಡಿಕೊಳ್ಳುತ್ತಿದ್ದಳು. ಆ ನಂತರ ಮನೆ ಕೆಲಸ ಮುಗಿದ ಮೇಲೆ ಮನೆಯಲ್ಲಿ ಒಂಟಿಯಾಗಿದ್ದರಿಂದ ರಚನಾ ಫೋನ್ ಅಲ್ಲಿ ಎಕ್ಸ್ ವಿಡಿಯೋಗಳನ್ನ ನೋಡುವುದಕ್ಕೆ ಶುರು ಮಾಡ್ತಾಳೆ. ಆಗಾಗ ಎಕ್ಸ್ ವಿಡಿಯೋಗಳನ್ನ ನೋಡ್ತಾ ಇದ್ದಿದ್ರಿಂದ ಕಂಟ್ರೋಲ್ ತಪ್ಪಿ ತನ್ನ ಗಂಡನಿಗೋಸ್ಕರ ವೇಟ್ ಮಾಡಿ ಅವನು ಸರಿಯಾದ ಸಮಯಕ್ಕೆ ಬರದೇ ಇರುವುದು, ಬಂದರೂ ಅವನಿಂದ ಸಂತೃಪ್ತಿಯನ್ನು ಹೊಂದದೇ ಇದ್ದಿದ್ರಿಂದ ಮುಂದೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲಾಗಿದ್ದಳು. ಇದು ಹೀಗಿರುವಾಗ 10th ಓದುತ್ತಿದ್ದ 2ನೇ ಮಗ ಧನ್ವೀಂದರ್ ಮನೆಗೆ ರೇಷನ್ ಬೇಕಾಗಿದ್ದಾಗ ತನ್ನ ತಾಯಿಯನ್ನ ಬೈಕಲ್ಲಿ ಕೂರಿಸಿಕೊಂಡು ಸಿಟಿಗೆ ಕರೆದುಕೊಂಡು ಹೋಗುತ್ತಿದ್ದನು. ಇನ್ನು ಈ ಸಮಯದಲ್ಲಿಯೇ ರಚನಾಳ ಕಣ್ಣು ಧನ್ವೀರ್ ಮೇಲೆ ಬೀಳುತ್ತದೆ. ಆದ್ರೆ ಅದನ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡುತ್ತಿದ್ದಳು. ಇದು ಹೀಗಿರುವಾಗ ಒಂದು ದಿನ ಮನೋಜ್ ತನ್ನ ದೊಡ್ಡ ಮಗನನ್ನ ನೋಡುವುದಕ್ಕೆ ಡೆಲ್ಲಿಗೆ ಹೋದಾಗ ಆ ದಿನ ಮನೆಯಲ್ಲಿ ರಚನಾ ಮತ್ತು ಧನ್ವೀರ್ ಮಾತ್ರ ಇದ್ದರು. ಇನ್ನು ರಚನೆಗೆ ಡ್ರಿಂಕ್ಸ್ ಮಾಡುವ ಅಭ್ಯಾಸ ಇದ್ದಿದ್ರಿಂದ ಆ ದಿನ ಸಾಯಂಕಾಲ ಧನ್ವೀರ್ ಹತ್ರ ಡ್ರಿಂಕ್ಸ್ ಅನ್ನ ತರಿಸಿಕೊಂಡು ಕುಡಿಯೋದಕ್ಕೆ ಶುರು ಮಾಡ್ತಾಳೆ. ಇನ್ನು ಪಕ್ಕದಲ್ಲೇ ಇದ್ದ ಧನ್ವೀರ್ ನನ್ನು ಕೂಡ ಡ್ರಿಂಕ್ಸ್ ಮಾಡುವಂತೇಳಿ ಫೋರ್ಸ್ ಮಾಡಿದ್ದರಿಂದ ಧನ್ವೀರ್ ಕೂಡ 2 ಪೆಗ್ ಅನ್ನ ಹಾಕುತ್ತಾನೆ. ಆಗ ರಚನಾ ಡ್ರಿಂಕ್ಸ್ ನ ಮತ್ತಿನಲ್ಲಿದ್ದ ಧನ್ವೀರ್ಗೆ ಎಕ್ಸ್ ವಿಡಿಯೋಗಳನ್ನ ತೋರಿಸಿದಾಗ ಕಂಟ್ರೋಲ್ ತಪ್ಪಿದ ಧನ್ವೀರ್ ಉದ್ರೇಕಗೊಂಡು ಆ ರಾತ್ರಿ ಇವರಿಬ್ಬರು ಲೈಂಗಿಕವಾಗಿ ಸೇರುತ್ತಾರೆ. ಇನ್ನು ಮಾರನೇ ದಿನನೂ ಕೂಡ ರಚನಾ ಧನ್ವೀರ್ ನನ್ನ ಕಾಲೇಜಿಗೆ ಕಳಿಸದೆ ಇಬ್ಬರು ಕೂಡ ತಮ್ಮ ಕೋರಿಕೆಯನ್ನ ತೀರಿಸಿಕೊಂಡರು. ಇದು ಹೀಗಿರುವಾಗ ಸಾಯಂಕಾಲ ತನ್ನ ಗಂಡ ಮನೆಗೆ ಬಂದಾಗ ರಚನಾ ಏನು ನಡೆದಿಲ್ಲ ಎನ್ನುವಂತೆ ನಟನೆ ಮಾಡುತ್ತಿದ್ದಳು. ಆದ್ರೆ ಯಾವಾಗ ಗಂಡ ಫ್ಯಾಕ್ಟರಿಗೆ ಹೋಗ್ತಿದ್ದನೋ ಅಂದಿನಿಂದ ಇವರಿಬ್ಬರು ಸಾಯಂಕಾಲದವರೆಗೂ ಏಕಾಂತವಾಗಿ ಕಳೆಯುತ್ತಿದ್ದರು. ಹೀಗೆ 6 ತಿಂಗಳ ಕಾಲ ರಹಸ್ಯವಾಗಿ ಇವರ ಸಂಬಂಧವನ್ನ ಮುಂದುವರಿಸಿಕೊಂಡು ಬಂದರು. ಹೀಗೆ ದಿನದಿನಕ್ಕೂ ಧನ್ವೀರ್ ರಚನೆಗೆ ದಾಸನಾಗಿ ಅವಳು ಹೇಳಿದಂತೆ ಕೇಳುವುದಕ್ಕೆ ಶುರು ಮಾಡುತ್ತಾನೆ. ಈ ರೀತಿಯಾಗಿ ಇವನು ಕಾಲೇಜಿಗೆ ಹೋಗದೆ ಇದೇ ಕೆಲಸದಲ್ಲಿ ಯಾವಾಗಲೂ ಇದ್ದಿದ್ರಿಂದ ಧನ್ವೀರ್ ಇಂಟರ್ ಎಕ್ಸಾಮ್ ನಲ್ಲಿ ಫೇಲ್ ಆಗಿದ್ದರಿಂದ ಮನೋಜ್ ತನ್ನ ಮಗನನ್ನ ಎಕ್ಸಾಮ್ ನಲ್ಲಿ ಹೇಗಾದ್ರೂ ಮಾಡಿ ಪಾಸ್ ಮಾಡಬೇಕು ಅಂತೇಳಿ ಮತ್ತೆ ಎಕ್ಸಾಮ್ ಅನ್ನ ಬರ್ಸಿದ್ರು ಕೂಡ ಪಾಸ್ ಆಗದೆ ಇದ್ದಿದ್ರಿಂದ ಕಾಲೇಜನ್ನ ಬಿಡಿಸಿ ಮನೆಯಲ್ಲೇ ಇರಿಸಿದ್ದನು. ಅಂದಿನಿಂದ ರಚನಾ ಧನ್ವೀರ್ ಕೆಲಸ ಮತ್ತಷ್ಟು ಈಸಿ ಆಯ್ತು. ಸಿನಿಮಾ, ಶಾಪಿಂಗ್ ಅಂತ ತಿರುಗಾಡುತ್ತಾ ತಮಗೆ ಇಷ್ಟ ಬಂದ ಹಾಗೆ ಇರುವುದಕ್ಕೆ ಶುರು ಮಾಡ್ತಾರೆ. ಇನ್ನು ಅದೇ ಸಮಯದಲ್ಲಿ ತಮ್ಮ ದೊಡ್ಡ ಮಗ ದೇವೇಂದರ್ ಡೆಲ್ಲಿಯನ್ನ ಬಿಟ್ಟು ಮನೆಗೆ ಬಂದಾಗ ತನ್ನ ಚಿಕ್ಕಮ್ಮ ಮತ್ತು ತಮ್ಮನ ಬಿಹೇವಿಯರ್ ನಲ್ಲಿ ಬದಲಾವಣೆಯನ್ನ ಗಮನಿಸಿ ಅವತ್ತಿನಿಂದ ಇವರಿಬ್ಬರ ಮೇಲೆ ಒಂದು ಕಣ್ಣಿಡುವುದಕ್ಕೆ ಶುರು ಮಾಡುತ್ತಾನೆ. ಹೀಗೆ ಒಂದು ಸಾರಿ ತನ್ನ ಫ್ರೆಂಡ್ ಅನ್ನ ನೋಡಬೇಕು ಅಂತ ಹೊರಗಡೆ ಹೋದಾಗ ಮನೆಯಲ್ಲಿ ಒಂಟಿಯಾಗಿದ್ದ ರಚನಾ ಧನ್ವೀರ್ ತಮ್ಮ ಕಾರ್ಯಕ್ರಮವನ್ನು ಶುರು ಮಾಡುತ್ತಾರೆ. 10 ನಿಮಿಷಗಳ ನಂತರ ದೇವೇಂದರ್ ಮತ್ತೆ ಮನೆಗೆ ಬಂದಾಗ ಮನೆಯ ಡೋರ್ ಲಾಕ್ ಆಗಿದ್ದರಿಂದ
ಒಳಗಡೆ ಏನ್ ನಡೀತಿದೆ ಅಂತ ತಿಳ್ಕೋಬೇಕು ಅಂತ ಕಿಟಕಿ ಹತ್ತಿರ ಹೋಗಿ ನೋಡಿದಾಗ ರೂಮಿನಲ್ಲಿ ರಚನಳನ್ನ ತನ್ನ ತಮ್ಮನನ್ನ ನೋಡಲಾಗದ ಪರಿಸ್ಥಿತಿಯಲ್ಲಿ ನೋಡಿ ಶಾಕ್ ಆಗುತ್ತಾನೆ. ಇನ್ನು ಈ ವಿಷಯ ಹೊರಗಡೆ ಬಂದ್ರೆ ಮರ್ಯಾದೆ ಹೋಗುತ್ತೆ ಅಂತೇಳಿ ತಮ್ಮನನ್ನ ಒಂಟಿಯಾಗಿ ಹೊರಗಡೆ ಕರ್ಕೊಂಡು ಹೋಗಿ ಈ ರೀತಿ ಸಂಬಂಧವನ್ನು ಇಟ್ಟುಕೊಳ್ಳುವುದು ತಪ್ಪು ಅಂತೇಳಿ ಇಂಡೈರೆಕ್ಟ್ ಆಗಿ ಹೇಳಿದ್ರು ಕೂಡ ಧನ್ವೀರ್ ಮಾತ್ರ ತನ್ನ ಅಣ್ಣನ ಮಾತನ್ನ ಕೇಳುವಂತೆ ನಟನೆ ಮಾಡುತ್ತಾ ಇನ್ನು ಮುಂದೆ ಈ ರೀತಿ ತಪ್ಪನ್ನ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಇದರಿಂದ ದೇವೇಂದರ್ ತನ್ನ ತಂದೆ ಹತ್ತಿರ ನಾನು ಡೆಲ್ಲಿಗೆ ಹೋದ ತಕ್ಷಣ ಅಲ್ಲಿ ತಮ್ಮನಿಗೆ ಒಂದು ಕೆಲಸ ನೋಡ್ತೀನಿ, ನಾವಿಬ್ರು ಡೆಲ್ಲಿಯಲ್ಲೇ ಕೆಲಸ ಮಾಡ್ತಾ ಅಲ್ಲೇ ಇರ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಒಪ್ಪಿಕೊಂಡು ನನ್ನ ಇಬ್ಬರು ಮಕ್ಕಳಿಗೂ ಜವಾಬ್ದಾರಿ ಬಂದಿದೆ ಅಂತೇಳಿ ಸಂತೋಷ ಪಡ್ತಾನೆ. ಇದು ಹೀಗಿರುವಾಗ ಒಂದು ಸಾರಿ ಮನೋಜ್ಗೆ ಆರೋಗ್ಯ ಸರಿ ಇಲ್ಲದಿರುವ ಕಾರಣ ಫ್ಯಾಕ್ಟರಿಯಿಂದ ಮನೆಗೆ ಬೇಗ ಬರುತ್ತಾನೆ. ಇನ್ನು ಮನೆಯ ಡೋರ್ ಓಪನ್ ಆಗಿ ಇದ್ದಿದ್ರಿಂದ ಮನೋಜ್ ಮನೆ ಒಳಗಡೆ ಹೋದಾಗ ರೂಮಿನಿಂದ ಏನೋ ಶಬ್ದ ಬಂದಿದ್ರಿಂದ ಡೌಟ್ ಬಂದು ಡೋರ್ ಓಪನ್ ಮಾಡಿದಾಗ ರಚನಾ ಮತ್ತು ಧನ್ವೀರ್ ಕ್ಲೋಸ್ ಆಗಿರುವುದನ್ನ ನೋಡಿ ಶಾಕ್ ಆಗುತ್ತಾನೆ. ನಂತರ ಅಲ್ಲೇ ಇದ್ದ ಒಂದು ಕಬ್ಬಿಣದ ರಾಡನ್ನ ತಗೊಂಡು ಇಬ್ಬರಿಗೂ ಚೆನ್ನಾಗಿ ಬಾರಿಸುತ್ತಾ ಬಾಯಿಗೆ ಬಂದ ಹಾಗೆ ಬೈಯುತ್ತಾನೆ. ನಂತರ ಈ ರೀತಿ ಕೆಲಸವನ್ನ ಇನ್ನೊಂದ್ಸಾರಿ ಏನಾದ್ರೂ ಮಾಡಿದ್ರೆ ನಿಮ್ಮಿಬ್ಬರನ್ನು ಕೊಂದಾಕ್ತೀನಿ ಅಂತೇಳಿ ವಾರ್ನಿಂಗ್ ಮಾಡಿದ್ದರಿಂದ ರಚನಾ ಧನ್ವೀರ್ ಏನು ಮಾಡಲಾಗದ ಪರಿಸ್ಥಿತಿಗೆ ಬೀಳುತ್ತಾರೆ. ಅಂದಿನಿಂದ ಮನೋಜ್ ತನ್ನ ಜೊತೆ ತನ್ನ ಚಿಕ್ಕ ಮಗನನ್ನು ಕೂಡ ಫ್ಯಾಕ್ಟರಿಗೆ ಕರೆದುಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಇನ್ನು ಈ ಸಮಯದಲ್ಲಿ ರಚನಾ ಪ್ರೆಗ್ನೆಂಟ್ ಆಗಿದ್ದರಿಂದ ಅವಳ ಸಂತೋಷಕ್ಕೆ ಮಿತಿನಿ ಇಲ್ಲದೆ ಹೋಗುತ್ತೆ. ಆ ನಂತರ ತನ್ನ ಗಂಡನಿಗೆ ಈ ವಿಷಯವನ್ನು ಹೇಳಿದಾಗ ಮದುವೆ ಆಗಿ 3 ವರ್ಷವಾದ್ರೂ ಪ್ರೆಗ್ನೆಂಟ್ ಆಗದೆ ಇರೋ ಇವಳು ಈಗ ಆಗಿದ್ದಾಳೆ ಅಂದ್ರೆ ಅದು ನನ್ನದಲ್ಲ ಎಂದು ಆ ಪಿಂಡವನ್ನ ಕರಗಿಸಬೇಕು ಅಂದ್ಕೊಳ್ತಾನೆ. ಅದಕ್ಕೆ ರಚನಾ ಒಪ್ಪಿಕೊಳ್ಳದೆ ಇದ್ದಿದ್ರಿಂದ ಅಂದಿನಿಂದ ಮನೋಜ್ ರಚನಳನ್ನ ಒಡೆದು ಬೈದು ಅವಳನ್ನ ಅವಮಾನ ಮಾಡುತ್ತಿದ್ದನು. ಇನ್ನು ಇದನ್ನೆಲ್ಲ ಹತ್ತಿರವಿದ್ದೆ ನೋಡುತ್ತಿದ್ದ ಧನ್ವೀರ್ ತಾನು ಗಾಢವಾಗಿ ಪ್ರೀತಿಸುತ್ತಿದ್ದ ರಚನಳನ್ನ ಹಿಂಸೆ ಕೊಡುತ್ತಿರುವುದನ್ನ ತಡೆದುಕೊಳ್ಳಲಾಗದೆ ಹೋಗುತ್ತಾನೆ. ಆ ನಂತರ ರಚನಳ ಜೊತೆ ಸೇರಿ ಒಂದು ಪ್ಲಾನ್ ಅನ್ನ ಮಾಡಿ ತಂದೆಯನ್ನ ಭೂಮಿ ಮೇಲೆ ಇಲ್ಲದಂತೆ ಮಾಡಿದ್ರೆ ನಾವಿಬ್ರು ಮದುವೆ ಮಾಡಿಕೊಂಡು ಸಂತೋಷವಾಗಿ ಇರಬಹುದು ಅಂದ್ಕೋತಾರೆ. ಈ ರೀತಿಯಾಗಿ ಸರಿಯಾದ ಸಮಯಕ್ಕೆ ವೇಟ್ ಮಾಡುತ್ತಿರುವಾಗ ಅದೇ ಸಮಯಕ್ಕೆ ಧನ್ವೀರ್ ಮೆಡಿಕಲ್ ಶಾಪ್ಗೆ ಹೋಗಿ ತುಂಬಾ ನಿದ್ರೆ ಮಾತ್ರೆಗಳನ್ನ ತಗೊಂಡ್ ಬಂದು ರಚನಾಗೆ ಕೊಟ್ಟಾಗ ರಚನಾ ತುಂಬಾ ನಿದ್ರೆ ಮಾತ್ರೆಗಳನ್ನ ಜ್ಯೂಸ್ ನಲ್ಲಿ ಮಿಕ್ಸ್ ಮಾಡುತ್ತಾಳೆ. ನಂತರ ಮನೋಜ್ ನಿದ್ರೆಗೆ ಜಾರಿದಾಗ ಅವನನ್ನ ಉಸಿರುಗಟ್ಟಿಸಿ ಸಾಯಿಸಿ ಅವನು ಭೂಮಿ ಮೇಲೆ ಇಲ್ಲದಂತೆ ಮಾಡಿದರು. ಅಷ್ಟೇ ಅಲ್ಲದೆ ಮನೋಜ್ ಹಾರ್ಟ್ ಅಟ್ಯಾಕ್ ಇಂದ ಸತ್ತು ಹೋಗಿದ್ದಾನೆಂದು ಕ್ರಿಯೇಟ್ ಮಾಡಿದಾಗ ಅಕ್ಕಪಕ್ಕದವರು ಕೂಡ ಇವರ ಮಾತನ್ನ ನಂಬುತ್ತಾರೆ. ಇನ್ನು ಈ ವಿಷಯವನ್ನು ತಿಳಿದ ಮನೋಜ್ನ ದೊಡ್ಡ ಮಗ ದೇವೇಂದರ್ ಡೆಲ್ಲಿಯಿಂದ ಮನೆಗೆ ಬಂದು ತನ್ನ ತಂದೆಯನ್ನು ನೋಡಿದಾಗ ಅವನಿಗೆ ಸ್ವಲ್ಪ ಅನುಮಾನ ಬಂದಿದ್ರಿಂದ ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡುತ್ತಾನೆ. ಇನ್ನು ಪೊಲೀಸ್ನವರ ಬಳಿ ನನ್ನ ತಂದೆಯ ಸಾವಿನಲ್ಲಿ ಅನುಮಾನ ಇದೆ ಅಂತ ಹೇಳಿದ್ರಿಂದ ಪೊಲೀಸ್ನವರು ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳಿಸುವುದಕ್ಕೆ ಏರ್ಪಾಟು ಮಾಡುತ್ತಿರುವಾಗ ರಚನಾ ಮತ್ತು ಧನ್ವೀಂದರ್ ಮನೋಜ್ಗೆ ಪೋಸ್ಟ್ ಮಾರ್ಟಂ ಮಾಡೋದು ಬೇಡ ಅಂತೇಳಿ ತಡೆದ್ರು ಕೂಡ ದೇವೇಂದರ್ ಮಾತ್ರ ಅವರ ಮಾತನ್ನ ಕೇಳುವುದಿಲ್ಲ. ನಂತರ ಪೊಲೀಸ್ನವರು ಪೋಸ್ಟ್ ಮಾರ್ಟಂ ಆದ ನಂತರ ಬಾಡಿಯನ್ನ ಕುಟುಂಬಸ್ಥರಿಗೆ ಕೊಟ್ಟಾಗ ಮನೋಜ್ನ ಅಂತ್ಯಕ್ರಿಯೆಯನ್ನ ಪೂರ್ತಿ ಮಾಡುತ್ತಾರೆ. 2 ದಿನಗಳ ನಂತರ ರಿಪೋರ್ಟ್ ಬಂದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿದ್ರೆ ಮಾತ್ರೆಗಳನ್ನ ಬಳಸಿದ್ದಾರೆಂದು ಉಸಿರಾಡದಂತೆ ಮಾಡಿದ್ದಾರೆಂದು ಗೊತ್ತಾಗಿದ್ದರಿಂದ ಮೊದಲಿಗೆ ರಚನಳನ್ನ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡಿದಾಗ ಮೊದಲಿಗೆ ನನಗೇನು ಗೊತ್ತಿಲ್ಲ ಅಂತ ಡ್ರಾಮಾ ಮಾಡಿದ್ರು ಕೂಡ ಪೊಲೀಸ್ನವರು ಅವಳ ಫೋನ್ ಅನ್ನು ತಗೊಂಡು ಚೆಕ್ ಮಾಡಿದಾಗ ತನ್ನ ಮಗ ಧನ್ವೀರ್ ಜೊತೆ ಕ್ಲೋಸ್ ಆಗಿರುವ ಫಿಕ್ಸ್ ಅನ್ನು ಮತ್ತು ಕಾಲ್ ರೆಕಾರ್ಡ್ ಅನ್ನ ನೋಡಿ ಶಾಕ್ ಆಗುತ್ತಾರೆ. ಆಗ ಪೊಲೀಸ್ನವರು ತಮ್ಮ ಸ್ಟೈಲ್ ಅಲ್ಲಿ ವಿಚಾರಣೆ ಮಾಡಿದಾಗ ಆಗ ರಚನಾ ನಡೆದ ಕಥೆಯನ್ನೆಲ್ಲ ಹೇಳಿದಾಗ ಧನ್ವೀರ್ ನನ್ನು ಕೂಡ ಕಸ್ಟಡಿಗೆ ತಗೊಂಡು ಇಬ್ಬರನ್ನು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುತ್ತಾರೆ. ಆಗ ಕೋರ್ಟ್ ಇವರಿಬ್ಬರಿಗೂ ಜೈಲು ಶಿಕ್ಷೆಯನ್ನು ವಿಧಿಸುತ್ತದೆ. ಸ್ನೇಹಿತರೆ, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ.